ಕಾಟೇರ ಸಿನಿಮಾದಲ್ಲಿ ಶುರುವಾದ ತರುಣ್ ಸೋನಾಲ್ ಲವ್ ಸ್ಟೋರಿಗೆ ಕೊನೆಗೂ ಇಂದು ಮದುವೆ ಮುದ್ರೆ ಬಿದ್ದಿದೆ. ಇಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ವಿವಾಹ ನಡೆದಿದ್ದು ನವ ಜೋಡಿಗಳಿಗೆ ಸಿನಿ ತಾರೆಯರು ಶುಭ ಕೋರಿದ್ದಾರೆ. ತರುಣ್ ಮದುವೆಗಾಗಿ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಇಡೀ ಕಲ್ಯಾಣ ಮಂಟಪವನ್ನ ಸಿನಿಮಾ ಥೀಮ್ನಲ್ಲಿ ರೆಡಿ ಮಾಡಿಸಿದ್ರು. ಕಲ್ಯಾಣ ಮಂಟಪ ಸಂಪೂರ್ಣ ಸಿನಿಮಾ ಅವಾರ್ಡ್ ಫಂಕ್ಷನ್ನಂತೆ ಸಿಂಗಾರಗೊಂಡಿತ್ತು. ಸದ್ಯ ಇಂದು ತರುಣ್ ಶುಭ ಮುಹೂರ್ತದಲ್ಲಿ ಹಿಂದೂ ಸಂಪ್ರದಾಯದಂತೆ ಸೋನಾಲ್ಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಈ ವೇಳೆ ತರುಣ್ ತಾಳಿ ಕಟ್ಟುವಾಗ ಸೋನಾಲ್ ಭಾವುಕರಾದ್ರು. ಇನ್ನು ಮದುವೆಯಲ್ಲಿ ತರುಣ್ ಕುಚಿಕು ಗೆಳೆಯರಾದ ನೆನಪಿರಲಿ ಪ್ರೇಮ್ ಹಾಗೂ ಶರಣ್ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಸಂಭ್ರಮ ಸಡಗರದಿಂದ ಮದುವೆ ಕಾರ್ಯ ನೆರವೇರಿಸಿದ್ದಾರೆ. ಇನ್ನು ಮದುವೆಯಲ್ಲಿ ತೆಲುಗು ನಟ ಜಗಪತಿ ಬಾಬು, ನಟ ಶಿವಣ್ಣ, ಸುಧಾರಾಣಿ, ನೀನಾಸಂ ಸತೀಶ್, ರಚಿತಾ ರಾಮ್, ಸಾಧು ಕೋಕಿಲ, ಡಿಕೆ ಶಿವಕುಮಾರ್, ಯಡಿಯೂರಪ್ಪ ಸೇರಿ ಹಲವು ಗಣ್ಯರು ಭಾಗಿಯಾಗಿ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಇದೇ ವೇಳೆ ದರ್ಶನ್ ಅನುಪಸ್ಥಿತಿಯಲ್ಲಿ ಮದುವೆ ನೆರವೇರಿದ್ದಕ್ಕೆ ತರುಣ್ ಬೇಸರ ವ್ಯಕ್ತಪಡಿಸಿದ್ರು. ನಟಿ ಸೋನಾಲ್ ಕ್ರಿಶ್ಚಿಯನ್ ಆಗಿರುವುದರಿಂದ ಮಂಗಳೂರಿನಲ್ಲಿ ಕ್ರೈಸ್ತ ಧರ್ಮದಂತೆ ಮತ್ತೊಮ್ಮೆ ತರುಣ್ ಸೋನಾಲ್ ವಿವಾಹವಾಗಲಿದ್ದಾರೆ.